ಮಸ್ತ್ ಹಾಡು ಭಾಳ ಚಂದ ಇತ್ತು. ಆ್ಯಕ್ಚುಲಿ ಮ್ಯೂಸಿಕ್ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಅದಕ್ಕಿಂತ ಚಲೋ ಇನ್ವಿಟೇಷನ್ ಯಾವುದೂ ಇರುವುದಿಲ್ಲ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಇಡೀ ತಂಡಕ್ಕೆ, ಮಾಧ್ಯಮದ ಎಲ್ಲ ಹಿರಿಯರಿಗೆ ನಮಸ್ಕಾರ ಮತ್ತು ಸಿನಿಮಾ ತಂಡದವ್ರಿಗೆ ನಮಸ್ಕಾರ. ರ್ಯಾಪ್ ಇದೆಯಲ್ಲ, ಅದನ್ನ ಆ್ಯಕ್ಚುಲಿ ನಾವು ಕಾಲೇಜ್ನಾಗಿದ್ದಾಗ ತಮಿಳ್ ಸಿನಿಮಾದಾಗ ಜಾಸ್ತಿ ಯೂಸೇಜ್ ಇತ್ತು, ಅದು ಬಳಕೆ ಜಾಸ್ತಿ ಮಾಡ್ತಿದ್ರು. ಇಲ್ಲಿ ಭಾಳ ಕಮ್ಮಿ ಇತ್ತು. ರ್ಯಾಪರ್ಸ್ ಇದ್ದರು. ಗುಬ್ಬಿ ನಮ್ಮ ಕ್ಷೇತ್ರಪತಿ ಒಳಗೆ ಐ ಥಿಂಕ್ ಪ್ರಮೋಷನ್ಗೆ ಒಂದು ಎಕ್ಸ್ಟ್ರಾ ಎನರ್ಜಿ ಕೊಟ್ಟಿದ್ದೆ ಗುಬ್ಬಿ ಅಂತ ಹೇಳ್ಬೋದು. ಆ ಟೈಮಿಂದ ಗುಬ್ಬಿನ ಫಾಲೋ ಮಾಡ್ತಾಯಿದ್ವಿ, ಬೇರೆ ಬೇರೆ ರ್ಯಾಪರ್ಸ್ನ ಫಾಲೋ ಮಾಡ್ತಿದ್ವಿ. ಬಟ್ ಅದು ಸಿನಿಮಾಗೆ ಯಾಕೆ ಬಳಕೆ ಆಗ್ತಿಲ್ಲ ಅಂತ ಅನ್ಸೋದು. ಆ್ಯಂಡ್ ಲೇಟ್ರ್ ಆನ್ ಅದು ಭಾಳ ಚಂದ ಬಳಕೆ ಆಗೋತಾ ಬಂತು. ಆ್ಯಂಡ್ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್, ವೆರಿ ಎನರ್ಜೆಟಿಕ್, ವೆರಿ ನೈಸ್. ಆ್ಯಂಡ್ ಆಲ್ ದ ಬೆಸ್ಟ್ ಪ್ರವೀಣ್. ವಿಜಯ್ ಸರ್ ಹೇಳ್ದಂಗೆ ಭಾಳ ಚಂದ ಇದ್ದೀರಿ, ಚೆನ್ನಾಗಿ ಕಾಣಿಸ್ತೀರಿ, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಿ. ಆ್ಯಂಡ್ ತಾರಕ್ ಸರ್ ಮಸ್ತ್ ಇತ್ತು ಅದು ಹುಕ್ ಸ್ಟೆಪ್ ಎಲ್ಲ. ಆ್ಯಂಡ್ ಜಯರಾಮ್ ಸರ್, ನಾನು ಆ್ಯಕ್ಚುಲಿ ಒಂದು ಸಿನಿಮಾದ ವಿಷಯವಾಗಿ ಭೇಟಿಯಾಗಿತ್ತು. ಎಷ್ಟು ಜನ ಟ್ಯಾಲೆಂಟೆಡ್ ಆ್ಯಕ್ಟ್ರಸ್ಸು, ರೈಟರ್ಸು, ಡೈರೆಕ್ಟರ್ಸು ಅವಶ್ಯಕತೆ ಇರ್ತಿತ್ತು, ಅದಕ್ಕಿಂತ 10 ಪಟ್ಟು ಅವಶ್ಯಕತೆ ನಮಗೆ ಪ್ರೊಡ್ಯೂಸರ್ದು ಐತಿ. ಸೊ ವೆಲ್ಕಮ್ ಟು KFI. ಅದರಲ್ಲೂ ಸೆನ್ಸಿಬಲ್ ಆಗಿರುವಂಥವ್ರು, ಸಿನಿಮಾನ ಪ್ರೀತಿಸುವಂಥವ್ರು, ನಿರ್ಮಾಪಕರು ಬರೋದು ಭಾಳ ಇಂಪಾರ್ಟೆಂಟ್ ಆಗೈತಿ. ಚಲೋ ಕತೆ ನೀವು ರೆಕಗ್ನೈಸ್ ಮಾಡ್ಬೋದು, ಚಲೋ ಆ್ಯಕ್ಟರ್ಸ್ನ ರೆಕಗ್ನೈಸ್ ಮಾಡ್ಬೋದು, ಚಲೋ ಸಿನಿಮಾನ ಹೊರಗೆ ತರ್ಬೋದು. ಸೊ ಈಗ ಒಂದು ಕತೆ ಮಾಡ್ಕೊಂಡಿರ್ತಾರೆ, ಎಲ್ಲರೂ ಆ್ಯಕ್ಟರ್ಸ್ನ ಅಪ್ರೋಚ್ ಮಾಡ್ತಿರ್ತಾರೆ. ಬೀಯಿಂಗ್ ಡೈರೆಕ್ಟರ್, ಇವ್ರದ್ದು ಶುರುವಾತ್ ಭಾಳ ಚಲೋ ಇತ್ತು, ಇವ್ರ ಬಗ್ಗೆ ಏನು ಮಾತಾಡೋದು ಅವಶ್ಯಕತೆ ಇಲ್ಲ. ಬಟ್ ಭಾಳ ಜನ ಡೈರೆಕ್ಟರ್ಸ್ ಎಲ್ಲೋಗಿ ನಾವು ಯಾರು ಬಾಗಿಲು ಬಿಡಬೇಕು, ಅವ್ರಿಗೆ ಸಿಗೋದು ಆ್ಯಕ್ಟರ್ಸು. ಫಸ್ಟ್ ಬಂದು ಆ್ಯಕ್ಟರ್ಸ್ಗೆ ಹೇಳ್ತಾರೆ ಕತೆ, ನಿಮ್ಗೆ ಇಷ್ಟ ಸರ್ ಯಾರು ಪ್ರೊಡ್ಯೂಸರ್ ಇದ್ರೆ ಹೇಳ್ರಿ ಅಂತ. ನಾವು ಹೋಗ್ಬೇಕಂದ್ರೂ ಪ್ರೊಡಕ್ಷನ್ ಹೌಸ್ಗಳು ಬೇಕಲ್ಲ. ಅಂದರೆ ನಂಬರ್ ಆಫ್ ಪ್ರೊಡಕ್ಷನ್ ಹೌಸ್ಗಳು ಜಾಸ್ತಿ ಇದ್ವಪ್ಪ ಅಂತಂದರೆ ಹೋಗಿ ಅಪ್ರೋಚ್ ಮಾಡೋದಕ್ಕೂ ಒಂದು ಜಾಗ ಇರ್ತೈತಿ. ಅಂಥ ಜಾಗದಾಗ ನೀವು ಅದೀರಿ. ಐ ಹೋಪ್ ಈ ಸಿನಿಮಾ ಒಳ್ಳೆ ಸಿನಿಮಾವಾಗಿ ಹೊರಗೆ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬರುವಂಥ ಸಿನಿಮಾಗಳು ಕೂಡ ಒಳ್ಳೆ ಸಿನಿಮಾಗಳು ಬರಲಿ ನಿಮ್ಮಿಂದ ಅಂತ ಆಶಿಸ್ತೀನಿ. ಆ್ಯಂಡ್ ನಮ್ಮ ಶೈನ್ ಶೆಟ್ರು, ಆಲ್ ದ ಬೆಸ್ಟ್ ಶೈನ್ ಶೆಟ್ರೆ. ಇವರ್ ಅನ್ ಅಮೇಝಿಂಗ್ ಆ್ಯಕ್ಟರ್ ಆ್ಯಂಡ್ ಅಮೇಝಿಂಗ್ ಪರ್ಸನ್ ಆ್ಯಂಡ್ ಅ ಫ್ರೆಂಡ್. ಆ್ಯಂಡ್ ಭಾಳ ರೈಟ್ ಪರ್ಸನ್ ಜೊತೆಗೆ ಹಾಡನ್ನ ರಿಲೀಸ್ ಮಾಡಿಸಿದ್ರಿ ನೀವು. ಯಾಕೆ ರೈಟ್ ಪರ್ಸನ್ ಅಂತಂದರೆ, ಅವ್ರು ಮಾತಾಡಿದ್ದು ಅಷ್ಟು ಮಾತು ಅವ್ರದ್ದು ಅನುಭವದ ಮಾತು. ಆ್ಯಂಡ್ ಆ ಪಾತ್ರೊಳಗೆ ಏನೇನು ಅವ್ರು ಹೆಮ್ಯುಲೇಷನ್ ನೋಡ್ಯಾರ, ಚಾಲೆಂಜಸ್ ನೋಡ್ಯಾರ, ಹೋರಾಟಗಳನ್ನ ಮಾಡ್ಯಾರ, ಅದ್ರದ್ದು ರಿಸಲ್ಟೆಂಟ್ ಇದು ಅವರು ಹೇಳುವಂಥ ಪ್ರತಿಯೊಂದು ಮಾತು ಕೂಡ. ಆ್ಯಂಡ್ ಪಾಸ್ಟ್ ರೀಸೆಂಟ್ಲಿ ದ ಓನ್ಲಿ ಪರ್ಸನ್ ಅಂತ ಹೇಳ್ಬೋದು ನಾವು ಹೂ ಹ್ಯಾಸ್ ರೀಡಿಫೈನ್ಡ್ ಮ್ಯೂಸಿಕ್, ಹಾಡಾಗಲಿ, ಆಮೇಲೆ ಇವನ್ ದ ಮಾರ್ಕೆಟನ್ನು ಕೂಡ ರೀಡಿಫೈನ್ ಮಾಡೋಂಥ ಒಬ್ಬರು ಸ್ಟಾರ್ ಅಂತ ಹೇಳ್ಬೋದು. ಯಾಕಂದರೆ ನಾವು ಸಿನಿಮಾ ಇವಾಗ ರಿಲೀಸ್ ಮಾಡ್ಬೇಕಾ ಅಂದ್ಕೊಂಡಿರೋ ಟೈಮ್ನಾಗೆ ಸಲಗ ರಿಲೀಸ್ ಮಾಡಿದ್ರು ಅವರು, ಬ್ಲಾಕ್ ಬಸ್ಟರ್. ಅದಾದಮೇಲೆ ಕ್ರೈಸಿಸ್ ಬಗ್ಗೆ ಎಲ್ಲರೂ ಮಾತಾಡ್ತಿರ್ತಾರೆ, ಅಂಥ ಟೈಮ್ನಾಗೆ ಭೀಮಾ ರಿಲೀಸ್ ಆಯಿತು, ಅಗೇನ್ ಅ ಬ್ಲಾಕ್ ಬಸ್ಟರ್. ಎರಡನ್ನೂ ರೀಡಿಫೈನ್ ಮಾಡೋದಂಥ ಒಬ್ರು ಆ್ಯಕ್ಟ್ರು. ಆ್ಯಂಡ್ ಆಲ್ವೇಸ್ ಅನ್ ಇನ್ಸ್ಪಿರೇಷನ್. ಆ್ಯಂಡ್ ಈ ಹಾಡಿಗೆ ಅವ್ರು ಬಂದು ರಿಲೀಸ್ ಮಾಡಿದ್ದೂ ಭಾಳ ಖುಷಿ ಆಗಿದೆ. ಆ್ಯಂಡ್ ಆನ್ ದ ಬಿಹಾಫ್ ಆಫ್ ದ ಟೀಮ್, ಇವನ್ ಐ ವುಡ್ ಲವ್ ಟು ಥ್ಯಾಂಕ್ ವಿಜಯ್ ಸರ್. ಆಮೇಲೆ ಒಂದು ಹೋಪ್ ಅನ್ನೋದು ಭಾಳ ಮುಖ್ಯ ಆಗುತ್ತೆ, ಅವಕಾಶ ಅನ್ನೋದನ್ನು ಭಾಳ ಮುಖ್ಯ ಆಗುತ್ತೆ. ಅವೆರಡೂ ಕೂಡ ಕ್ರಿಯೇಟ್ ಮಾಡಿದಂಥವ್ರು ಅವರು. ಸೊ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರಿಷಿಕಾ, ಲುಕಿಂಗ್ ವೆರಿ ಬ್ಯೂಟಿಫುಲ್. ನಾನು ಇನ್ನೊಂದು ಹಾಡನ್ನು ಕೂಡ ನೋಡಿದ್ದೀನಿ, ಆ ವಿಚಾರವಾಗಿ ಹೇಳ್ತೇನೆ. ನೋಡೋಕ್ಕೂ ಚಂದಿದ್ದಾರೆ, ಅಲ್ಲೂ ಚಂದ ಕಾಣಿಸ್ತಾರೆ. ಇನ್ನೊಂದು ರಿಲೀಸ್ ಮಾಡ್ತಾರೆ, ಆ ಹಾಡನ್ನ ನೋಡಿದ್ದೆ. ಆ್ಯಂಡ್ ಇಡೀ ತಂಡಕ್ಕೆ ಶುಭವಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.